ಹಾಯ್ ಫ್ರೆಂಡ್ಸ್, MB ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ತುಂಬಾ ಇನ್ಸ್ಟೆಂಟಾಗಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಯಾರಿಗೆ ಪುಳಿಯೋಗರೆ ಪೌಡ್ರ್ ಮಾಡಿಕೊಂಡು ಪುಳಿಯೋಗರೆ ಮಾಡೋಕ್ಕೆ ಟೈಮ್ ಇಲ್ವೋ ಅಂಥವರು ಅಂಗಡಿಯಲ್ಲಿ ಸಿಗುವಂತಹ ಪುಳಿಯೋಗರೆ ಪೌಡ್ರ್ ತಗೊಂಡು ಯಾವ ರೀತಿ ಪುಳಿಯೋಗರೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಕಾಯಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ ಮತ್ತು ಸಾಸಿವೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಯಾವುದೇ ರೀತಿ ಟೈಮ್ ಇಲ್ಲ, ಪುಳಿಯೋಗರೆ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಇಲ್ಲ ಅನ್ನೋರು ಇಂಥ ಈಸಿ ರೆಸಿಪಿನ ಮಾಡಿ ನೋಡಿ. ಇವಾಗ ಇದಕ್ಕೆ ನಾನು ಜಜ್ಕೊಂಡ್ರಂತಹ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಒಂದ್ಸಲ ಹಾಕಿ ಮಾಡಿ ನೋಡಿ. ಪುಳಿಯೋಗರೆ ತುಂಬಾ ಸೂಪರಾಗಿರುತ್ತೆ, ಹಂಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡ್ರಂತಹ 3 ಹಸಿಮೆಣಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಒಣಮೆಣಸಿಕಾಯಿನೂ ಕೂಡ ಹಾಕೋಬಹುದು. ಈ ರೀತಿ ನಾನು ಫ್ರೈ ಮಾಡಿಕೊಂಡು ಇದನ್ನು ಇವಾಗ ನಾನು ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕಡಲೆ ಬೀಜ ತಿನ್ನೋಕ್ಕೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲನೂ ಕೂಡ ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಡ್ಕೊತಾ ಇದ್ದೀನಿ. ಇವಾಗ ಮತ್ತೆ ಅದೇ ಎಣ್ಣೆಗೆ ನಾನು ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣ ಕಲಸಿಟ್ಕೊಂಡು ಈ ರೀತಿ ಅದಕ್ಕೆ ರಸನ ಸೇರಿಸ್ಕೊಂಡಿದ್ದೀನಿ. ತುಂಬಾ ಸೂಪರಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಇಂಗನ್ನು ಕೂಡ ಹಾಕೋಬಹುದು. ಇಷ್ಟನ್ನು ಹಾಕ್ಕೊಂಡು ಬೆಲ್ಲ ಕರಗೋವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋಂಥದ್ದು MTR ಪುಳಿಯೋಗರೆ ಪೌಡರ್. ಇದು ತುಂಬಾ ಪುಳಿಯೋಗರೆ ಸೂಪರಾಗಿರುತ್ತೆ. ಇವಾಗ ಇದನ್ನು ಓಪನ್ ಮಾಡಿ ಒಂದ್ಸಲ ನೋಡಿ ಈ ರೀತಿ ನಾನು ಹಾಕೋತಾ ಇದ್ದೀನಿ. ಯಾವುದಕ್ಕೊಂದ್ಸಲ ಪುಳಿಯೋಗರೆ ಪೌಡ್ರನ್ನ ಚೆಕ್ ಮಾಡ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ನಾನು ಈ ರೀತಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಅನ್ನನ ಉಪ್ಪು ಹಾಕೊಂಡು ಮೊದಲೇ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲಾಗಿ ಮಾಡ್ಕೋಬಹುದು. ಇವಾಗ ಎತ್ತಿಟ್ಕೊಂಡಂತಹ ಕಡಲೆ ಬೀಜನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ವಿಧಾನದಲ್ಲಿ ಮಾಡೋದ್ರಿಂದ ಪುಳಿಯೋಗರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಡಲೆ ಬೀಜ ಕೂಡ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫೈನಲ್ ಆಗಿ ಇನ್ಸ್ಟೆಂಟ್ ಆದಂತಹ ಪುಳಿಯೋಗರೆ ರೆಡಿ ಆಯಿತು. ಯಾರಿಗೆ ಪೌಡ್ರ್ ಮಾಡೋಕ್ಕೆ ಟೈಮ್ ಇರಲ್ವೋ, ಹಾಗೆ ಯಾರು ಡ್ಯೂಟಿಗೆ ಹೋಗಿರ್ತೀರೋ, ಯಾರಿಗೆ ಟೈಮ್ ಇರಲ್ವೋ ಅಂಥವರು ಈ ರೀತಿ ಸುಲಭವಾಗಿ ಪುಳಿಯೋಗರೆನ ಮಾಡ್ಕೋಬೋದು. ತುಂಬಾ ಸೂಪರಾಗಿರುತ್ತೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ ಬೇಕಾಗೋದಿಲ್ಲ. ಕೇವಲ ಒಂದೇ ಒಂದು ಪ್ಯಾಕೆಟ್ ಇದ್ದರೆ ತುಂಬಾ ಸೂಪರ್ ಆದಂತಹ ಪುಳಿಯೋಗರೆನ ನಾವು ರೆಡಿ ಮಾಡ್ಕೋಬೋದು. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ಹಾಗೆ ಲಂಚ್ ಬಾಕ್ಸ್ಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ತುಂಬಾ ಸೂಪರಾಗಿರುತ್ತೆ. ಹಾಗೆ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ರುಚಿಕರವಾದಂತಹ ಪುಳಿಯೋಗರೆನ ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ತುಂಬಾ ಇಷ್ಟವಾಗುತ್ತೆ. ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದ್ಸಲ ಇನ್ಸ್ಟೆಂಟ್ ಆದಂತಹ ಪುಳಿಯೋಗರೆನ ಮಾಡಿ ನೋಡಿ. ಯಾವುದೇ ರೀತಿ ಪುಳಿಯೋಗರೆ ಪೌಡ್ರ್ ಮಾಡದೆ ಅಂಗಡಿಯಲ್ಲಿ ಸಿಗುವಂತಹ ಪುಳಿಯೋಗರೆ ಪೌಡ್ರಲ್ಲಿ ತುಂಬಾ ರುಚಿಕರವಾದಂತಹ ಪುಳಿಯೋಗರೆನ ನಾವು ಮಾಡ್ಕೋಬೋದು. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ,
ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.